ಲಾಸ್ಟ್ ಟೈಮ್ ನಾನು ಪೇಂಟ್ ಮಾಡಿಸೋದಕ್ಕೂ ಮುಂಚೆ ಪ್ರೈಮರ್ ಯಾವ ತರ ಮಾಡಬೇಕು ಅಂತ ಡೀಟೇಲ್ ಶೇರ್ ಮಾಡಿದ್ದೆ. ಈ ಸರಿ ನಾನು ಟೈಲ್ಸ್ ಹಾಕೋಕ್ಕೂ ಮುಂಚೆ ಏನ್ ಮಾಡಬೇಕು ಅಂತ ಡೀಟೇಲ್ ಶೇರ್ ಮಾಡ್ತೇನೆ. ಇದು ರಾಫ್ T03 ಅಂತ ಟೈಲ್ಸ್ ಅಡೆಸಿವ್ ಇದು. ಸೊ ಇದಕ್ಕೆ ಯಾವುದೇ ರೀತಿ ಸಿಮೆಂಟ್ ನ ಮಿಕ್ಸ್ ಮಾಡಬಾರ್ದು, ಬರೀ ಇದನ್ನೇ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿದ್ರೆ ಟೈಲ್ಸ್ ಅಲ್ಲಿ ಫ್ಯೂಚರ್ ಅಲ್ಲಿ ಯಾವುದೇ ತರ ಕ್ರ್ಯಾಕ್ ಬರೋದಿಲ್ಲ, ಸೌಂಡ್ ಬರೋದಿಲ್ಲ. ಸಿಮೆಂಟ್ ಹಾಕಿದ್ರೆ ನಿಮ್ಗೆ ಸೌಂಡ್ ಬಂದ್ಬಿಡುತ್ತೆ. ತುಂಬಾ ಜನ ಕಾಸ್ಟ್ ಕಟಿಂಗ್ ಮಾಡೋದಕ್ಕೆ ಇದ್ರ ಜೊತೆಲಿ ಸಿಮೆಂಟ್ ನ ಮಿಕ್ಸ್ ಮಾಡಿ ಹಾಕ್ತಾರೆ. ದಯವಿಟ್ಟು ಆತರ ಮಾಡಬೇಡಿ, ಇದ್ರ ಎಫೆಕ್ಟಿವ್ನೆಸ್ ಕಮ್ಮಿ ಆಗ್ಬಿಡುತ್ತೆ. ಒಂದ್ ಬ್ಯಾಗ್ ಅಲ್ಲಿ 30 kg ಬರುತ್ತೆ, ಅದಕ್ಕೆ 600 rupees ಆಗುತ್ತೆ. ನಂದು ಪೂರಾ ಬಿಲ್ಡಿಂಗ್ ಗೆ 3 floors ಗೆ ಅಪ್ರಾಕ್ಸಿಮೇಟ್ಲಿ 1 lakh rupees ವರ್ಗೂ ಬರೀ ರಾಫ್ ಸಿಮೆಂಟ್ ಗೆ ಆಗಿದೆ. ಈ ಸಿಮೆಂಟ್ ನ ನೀವು ಮಷೀನ್ ಅಲ್ಲೇ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಕೆಳಗಡೆ ಸಿಮೆಂಟ್ ತಳಿ ಹಾಕಿ ಟೈಲ್ಸ್ ಮೇಲೆ ರಾಫ್ ಸಿಮೆಂಟ್ ಹಾಕಿ ಈ ತರ ಫಿಕ್ಸ್ ಮಾಡಿದ್ರೆ ಚೆನ್ನಾಗಿ ಕಚ್ಕೊಳುತ್ತೆ. ಅದೇ ನೀವು ಸಿಮೆಂಟ್ ಹಾಕಿದ್ರೆ ಮಧ್ಯ ಸೌಂಡ್ ಬಂದ್ಬಿಡುತ್ತೆ. ನೆಕ್ಸ್ಟ್ ರಬ್ಬರ್ ಹ್ಯಾಮರ್ ನ ಯೂಸ್ ಮಾಡಿ ಈ ತರ ಮಾಡಿಸಿ ಟೈಲ್ಸ್ ಫಿಟ್ಟಿಂಗ್ ಕರೆಕ್ಟ್ ಆಗುತ್ತೆ. ಸೊ ನಾನು ತೋರಿಸ್ತಾ ಇರೋದು ಇದೆಲ್ಲ ರೆಂಟ್ ಹೌಸಸ್ ಗೆ. ಎಲ್ಲದಕ್ಕೂ 2x4 ಟೈಲ್ಸ್ ನ ಯೂಸ್ ಮಾಡಿದ್ದೀನಿ, ವೆಟ್ರಿಫೈಡ್ ಗ್ಲಾಸಿ ಫಿನಿಶ್ ಟೈಲ್ಸ್. ಇದೆಲ್ಲ 45 rupees ಪ್ಲಸ್ ಇದೆ ಸ್ಕ್ವೇರ್ ಫೀಟ್ ಗೆ. ಅಂಡ್ ಬಾತ್ರೂಮ್ ಗೆ ಮತ್ತೆ ಕಿಚನ್ ಗೆ 3 mm ಸ್ಪೇಸಿಂಗ್ ಕೊಡ್ಸಿದ್ದೀನಿ ಎಪಾಕ್ಸಿ ಗ್ರೋಟಿಂಗ್ ಹಾಕ್ಸೋದಕ್ಕೆ, ಸೊ ದಟ್ ನಮಗೆ ವಾಟರ್ ಲೀಕೇಜ್ ಆಗೋದಿಲ್ಲ. ಸೊ ನನ್ನ ಬಿಲ್ಡಿಂಗ್ ಅಲ್ಲಿ ರೆಂಟ್ ಹೌಸಸ್ ಎಲ್ಲ ಆಲ್ಮೋಸ್ಟ್ ಬುಕಿಂಗ್ ಆಗಿದೆ. ಚೆನ್ನಾಗಿರೋ ಟೈಲ್ಸ್ ನ ಹಾಕಿ ನಾನು ಚೆನ್ನಾಗಿ ಕೆಲಸ ಮಾಡಿಸಿ ಕೊಡಿಸ್ತಿದ್ದೀನಿ. ಅಂಡ್ ಸದ್ಯಕ್ಕೆ ಈಗ ಪಟ್ಟಿ ಆಗಿ ಪ್ರೈಮರ್ ಆಗಿ ಟೈಲ್ಸ್ ಕೆಲಸ ಎಲ್ಲ ಆಗಿದೆ. ಇನ್ 1 ತಿಂಗಳಲ್ಲಿ ಅಥವಾ ಫೆಬ್ರವರಿ ಅಷ್ಟರಲ್ಲಿ ಕಂಪ್ಲೀಟ್ ಆಗುತ್ತೆ. ಬೇರೆ ಯಾರಿಗಾದ್ರೂ ಚಂದಾಪುರ ಸಾಯಿನಗರ್ ಹತ್ರ ರೆಂಟ್ ಹೌಸ್ ಬೇಕಿದ್ರೆ ಬೇಗ ನನಗೆ DM ಮಾಡಿ, ಆದಷ್ಟು ಬೇಗ ಬುಕಿಂಗ್ ಆಗ್ತಿದೆ. 24/7 ಬೋರ್ ವಾಟರ್ ಇದೆ, CCTV ಇದೆ, ಗ್ರಿಲ್ ಸೇಫ್ಟಿ ಇದೆ, ಬಾಲ್ಕನಿ ಕೂಡ ಬರುತ್ತೆ. ಅಂಡ್ ಬಾಲ್ಕನಿಯಲ್ಲಿ ಶೂ ರ್ಯಾಕ್ ಮತ್ತೆ ಕ್ಲೋತ್ ಹ್ಯಾಂಗರ್ಸ್ ಕೂಡ ಹಾಕ್ಸ್ಕೊಡ್ತಿದ್ದೀನಿ.